ಹೇಳ್ತಾರ. ಇದೀಗ ಪರಮ ಪೂಜ್ಯರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಹೆಸರೆಂಬುದೇ ಕಸರ ಬೀಸುವ ಗಾಳಿ, ಹೆಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೋಳು ಶಿಶುವಾಗು, ಹಸುವಾಗು, ಸಸಿಯಾಗು, ಕಸಬರಿಗೆ ಯಾಗಿಳೆಗೆ ಮಂಕುತಿಮ್ಮ ಅಂತ ಹೇಳಿ ಬಹಳ ಚಂದ ಮಾತನ್ನ ಹೇಳ್ತಾರ. ಅರ್ಥ ಮಾಡ್ಕೊಳ್ರಿ, ಈ ಭೂಮಿಯೊಳಗ ನೀವು ಹೆಸರು ಅನ್ಕೊಂಡ್ರಿ ಅಂದ್ರ ಹೊಲಸು ಗಾಳಿ ಇದ್ದಂಗ. ಬರುವಾಗೂ ಬಯಸ್ಕೋಬೇಕ, ಬಂದ ಮ್ಯಾಗನು ಹೆಸರಿಗೆ ಗಾಳಿಗೆ ಬೈಬೇಕ, ಅದು ಹೋದ ಮ್ಯಾಗನು ಗಾಳಿಗೆ ಬೈತೇವ್. ಒಂದು ಹೊಲಸು ಗಾಳಿ ಬರಾಕತ್ತಂದ್ರ ಅದಕ್ಕೆ ಅವಾಗ ಬೈಯಾಕತ್ತಿರ್ತೇವ್. ಬಂದೈತಂದ್ರ ಎಟ್ ಹಾಳು ಮಾಡಾಕತ್ತಂತ ಬೈತೇವ್. ಇನ್ನು ಅದು ಹೋದ ಮ್ಯಾಗ ಹಾಳು ಮಾಡಿ ಹೋಗೈತಂತ ಬೈತೇವು. ನಾವು ಹೆಸರು ಮಾಡ್ಕೋಬೇಕು ಅನ್ನೋದಿತ್ತಂದ್ರ ಗಾಳಿ ಹೆಂಗ ಆಗ್ತದ, ಹೊಲಸು ಗಾಳಿ ಹಂಗ ಆಗಬಾರ್ದು. ಈ ಭೂಮಿಯೊಳಗ ನಿನ್ನ ಬದುಕ ಸಾರ್ಥಕ ಹಾಕಬೇಕಂದ್ರ ನೀ ಏನಾಗು, ಒಂದು ಶಿಶುವಾಗು, ಒಂದು ಸಸಿಯಾಗು, ಇಲ್ಲ ಹಸುವಾಗು. ಎಷ್ಟ್ ಚಂದ ಐತ್ ನೋಡ್ರಿ. ಶಿಶು ಆದ ಅಂದ್ರೆ ಆ ಹುಡುಗನಿಗ, ಸಣ್ಣ ಪಾಪುಗ, ಶಿಶುವಿಗೆ ಏನು ಗೊತ್ತಿರ್ತದ? ನೀವೆಲ್ಲರೂ ಈಗ ಲಕ್ಷ್ಯ ಕೊಡ್ಬೇಕು. ಏನು ಗೊತ್ತಿರ್ತದ? ಅದಕ್ಕೆ ಏನೋ ಗೊತ್ತಿರಂಗಲ್ಲ. ನಾನು, ನಂದು, ಆ ಜಾತಿ, ಈ ಜಾತಿ, ಮೇಲು ಕೀಲು ಏನೋ ಗೊತ್ತಿರಂಗಲ್ಲ. ಅದು ಶಿಶು ಅನ್ನೋದು ದೇವರಿದ್ದಂಗ. ಆ ದೇವರಿದ್ದಾಗ ಒಂದು ಮಗುವಾಗಿ ಈ ಜಗತ್ತಿನೊಳಗೆ ಬದುಕು, ಇಲ್ಲ ಅಂದ್ರ ಸಸಿಯಾಗು. ಒಂದು ಗಿಡ ತನ್ನ ಸಲುವಾಗಿ ಬದುಕ್ತದ ಅನ್ನೋದ ನಮ್ಮ ಸಲುವಾಗಿ ಬದುಕ್ತದ. ನೋಡ್ರಿ, ಹುಟ್ಟುತ್ತಾ ಆಕ್ಸಿಜನ್ ಕೊಡ್ತು, ಬೆಳೀತಾ ನೆರಳು ಕೊಡ್ತು, ಬೆಳೆದ ದೊಡ್ಡದಾಗಿ ಹಣ್ಣು ಕೊಡ್ತು, ಹಣ್ಣಾಗಿ ನೆರಳಾಗಿ ಮುಂದೆ ಆದ ಗಿಡ ಒಣಗಿದ್ರ ಅದನ್ನ ಕಡದೇವಪ್ಪ ಅಂತಂದ್ರ ನಮ್ಮ ಮನಿ ಮ್ಯಾಗಿನ ಚೆತ್ತಾತು. ಅದ ಕಟ್ಟಿಗೆಯನ್ನು ಒಲೆಯಾಗ ಸುಟ್ಟೆ ಅಂದ್ರೆ ಅಡಿಗೆ ಆತು. ಅದ ಕಟ್ಟಿಗೆಯನ್ನ ನಾವು ಸತ್ತಾಗ ನಮಗ ಸುಡಾಕಾತು. ನೋಡ್ರಿ, ಅದಕ್ಕೆ ಅವ್ರು ಹೇಳಕತ್ತಾರ, ಶಿಶುವಾಗು, ಇಲ್ಲ ಸಸಿಯಾಗು. ಮುಂದೆ ಹೇಳ್ತಾರ ಅವರು ಏನಂತ, ಇಲ್ಲ ಹಸುವಾಗು. ಆಕಳು ನೋಡ್ರಿ, ಹುಡ್ತಾ ದೊಡ್ಡದಾತ್, ಮೂತ್ರಬೇಕು. ಅದರದ ಶಗಣಿ ಇಟ್ಟರೆ ಶಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನಸಲ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ. ಎಡ್ ಚಂದ ಹೇಳ್ತದ. ಅದಕ್ಕ ವಿಭೂತಿ, ಒಂದು ಆಕಳ ಸಣ್ಣದಿಂದ ಹಿಡಿದ ಬೆಳೀತಾ ಹಾಲು ಕೊಡ್ತು. ಮುಂದ ಸಾಯು ಮಟನು ನೋಡ್ರಿ, ಸತ್ ಮ್ಯಾಗನು ಆಕಳು ಉಪಯೋಗ ಆಗ್ತದ. ಏನು, ನೀವು ರೈತರ ಆ ಆಕಳ ಸತ್ತುಗಳನ್ನ ಮಣ್ಣಾಗ ಮುಚ್ಚಿದ್ರಪ್ಪ ಅಂತಂದ್ರ ಆ ಸುತ್ತಮುತ್ತಲಿನ ಮಣ್ಣು 1.5 ವರ್ಷ ಆದ್ಮ್ಯಾಗ ಮತ್ತೊಳ್ಳೆ ಅದ ಮಣ್ಣು ತೆಗಿಬೇಕಂತ. ಅಲ್ಲೆಲ್ಲ ಸುತ್ತಮುತ್ತಲು ಮಣ್ಣು ಇರ್ತದಲ್ಲ, ಆ ಮಣ್ಣು ತಗೊಂಡ ಹೋಗಿ ನಿಮ್ಮ ಹೊಲದಾಗ ಹಾಕಿದ್ರ 2 ಅಲ್ಲ 3 ವರ್ಷ ಫಲವತ್ತ ಕೊಡ್ತದಂತ ಭೂಮಿ. ಒಂದು ಆಕಳ ಹುಟ್ಟಿ ಬದುಕಿ ಸತ್ತ ಮ್ಯಾಗನು ಉಪಯೋಗ ಆತ. ಹೌದಲ್ರಿ? ಹೌದಲ್? ಈಗ ನೋಡ್ರಿ, ನೀವು ಮನ್ಯಾಗ ಹಾಲು ಕೊಡ್ಲಿಕ್ಕಂದ್ರ, ಆಕಳ ಎಮ್ಮೆ ಹಾಲು ಕೊಡ್ಲಿಕ್ಕಂದ್ರ ಏನಂತ ವಿಚಾರ ಮಾಡ್ತೀರಿ? ನೋಡ್ರಿ, ಮನ್ಯಾಗ ಆಕಳು ಹಾಲು ಕೊಡ್ಲಿಲ್ಲ ಅಂದ್ರ, ಎಮ್ಮೆ ಹಾಲು ಕೊಡ್ಲಿಲ್ಲ ಅಂದ್ರೆ ಏನಂತ ಮಾಡ್ತೀರಿ ವಿಚಾರ? ಹೇಳ್ರಿ, ಯಾರು ಹೇಳ್ರಿ. ಮಾರಬೇಕಂತ ವಿಚಾರ ಮಾಡ್ತಿರಲ್ರಿ? ಹೌದಲ್ಲ? ಮಾರಬೇಕಂತ ವಿಚಾರ ಮಾಡ್ತೀರಿ. ನೋಡ್ರಿ, ಮನ್ಯಾಗದ ಆಕಳು ಎಮ್ಮಿ ಉಪಯೋಗ ಆಗ್ಲಿಕ್ಕಂದ್ರ ಮಾರಬೇಕಂತ ವಿಚಾರ ಮಾಡ್ತೀರಿ. ನೀವು ಮತ್ತು ಮನಿಗೆ ಉಪಯೋಗ ಆಗ್ಲಿಕ್ಕಂದ್ರ ನಿಮ್ಮನ್ನೇನು ಮಾಡ್ಬೇಕು? ಯಾವತ್ತು ಯಾವ ಪ್ರಾಣಿಯೂ ಉಪಯೋಗ, ಎಲ್ಲವೂ ಹಾಗೆ ಉಪಯೋಗ ಆಗ್ತಾವ. ನೋಡ, ಅದಕ್ಕೆ ಅವ್ರು ಹೇಳ್ತಾರ, ನಿನಗ ಒಂದು ಶಿಶು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸಸಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಸು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಸಬರಿಗೆ ಆಗಂತಾರ. ಕಸಬರಿಗೆ ನೋಡ್ರಿ, ನೀವು ಕಸಬರಿಗೆ ಮೂಲೆಯಾಗ ಇರ್ತದ. ಒಂದು ದಿವಸಕ್ಕೆ 2 ಸಲ ಉಪಯೋಗ ಆಗ್ತದ್ರಿ. 2 ಸಲ ಉಪಯೋಗ ಆಗ್ತದ. ಒಂದು 3 ಸಲ ಉಪಯೋಗ ಆಗತ್ತಿಲ್ಲ. ಅದ ಖಾಲಿ ಕೂತ ಮನುಷ್ಯ 2 ಸಲ ಉಪಯೋಗ ಹಾಕನ. ನೀವೇನ್ರ ಕೆಲಸ ಮಾಡ್ಬೇಕಾದ್ರೆ ಬಂದು ಮಾತಾಡಿಸಿರ್ತಾರ, ಏನಂತ, ಹಿಂಗಾತ್ ನೀವು ಮನಸ್ಸಿನಾಗ ಅನ್ಕೋತಿರ್ತೀರಿ. ಕೆಲಸ ಮಾಡ್ಬೇಕಾದ್ರೆ ನನ್ನೇನು ಮಾತಾಡಿಸ್ತಿ, ಕುಂತೈತ್ ನೋಡೋದು ಮೂಲ್ಯಾಗ, ಮೂಲ್ಯಾಗ ಕುಂತಿರೋದು ಯಾವುದು? ಕಸಬರಿಗಿಂತ ಕಡಿಯಾಗಬೇಡ. ಅವ್ರು ಹೇಳ್ತಾರ, ಹಸುವಾಗು, ಸಸಿಯಾಗು, ಶಿಶುವಾಗು. ಇವು 3 ಆಗ್ಲಿಲ್ಲ ಅಂತಂದ್ರ ಈ ಭೂಮಿಗೆ ನೀ ಕಸಬರಿಗೆ ಆದ್ರೆ ಕೊಟ್ಟೂರು ಸ್ವಾಮಿಯ ಅಂಗಳ ಕಸ ಗುಡಿಸಿ ಆ ಕೊಟ್ಟೂರು ಸ್ವಾಮಿಯನ್ನ ಆನಂದ ಪಡಿಸುವಂತಹ ಕಸಬರಿಗೆ ಆಗ ಈ ಭೂಮಿಗೆ ಅಂತ ಹೇಳ್ತಾರ. ಅದಕ್ಕ ಧರ್ಮ, ನೀನೇನಾದ್ರೂ ಈ ನಾಡಿಗೆ ಒಳಿತನ್ನ ಬಯಸಿದ್ರೆ ನೀನು ಧರ್ಮದಲ್ಲಿ ಇದ್ದೆ ಅಂತ ಅರ್ಥ. ನೀ ಯಾರಿಗೂ ಉಪಯೋಗ ಆಗ್ಲಾರ್ದ ಕೆಡಿತನ್ನ ಬಯಸಿದೆಯಪ್ಪ ಅಂತಂದ್ರೆ ನೀ ಧರ್ಮದೊಳಗಿಲ್ಲ, ನೀ ಭೂಮಿ ಮ್ಯಾಗನೇ ಇಲ್ಲ ಅಂತ ಅರ್ಥ ಆಗ್ತದ. ಅದಕ್ಕ ನೋಡ್ರಿ, ಯಾವುದೂ ಶಾಶ್ವತ ಅಲ್ಲ, ಎಲ್ಲ ಮುಗಿದು ಹೋಗ್ತದ. ಯಾರೋ ಹೋಗಿ ಮಣ್ಣಿನ ಗಡಿಗೆ ಕೇಳಿದ್ರಂತ. ಏನಂತ, ನೀನು ಎಷ್ಟು ತನ್ನಗ ಇರ್ತಿ, ಯಾವಾಗಲೂ ಎಷ್ಟು ತನ್ನಗ ಇರ್ತಿಲ್ಲ ಅಂತ ಕೇಳಿದ್ರಂತ. ಅವಾಗ ಮಣ್ಣಿನ ಗಡಿಗೆ ಅಂತಂತ, ತಮ್ಮ, ನಾ ಹುಟ್ಟಿದ್ದ ಮಣ್ಣಿಂದ ನಾಳೆ ನಾ ಒಡೆದ್ರು ಮಣ್ಣಿನೊಳಗೆ ಸೇರ್ತೀನಿ, ಅದಕ್ಕೆ ನಾ ಬಹಳ ತನ್ನಗದೀನಿ ಅಂದ.
ನಾವು ಹುಟ್ಟಿದ ಮಣ್ಣಿನಿಂದ ಆದ್ರೆ ಮೆರೆಯಾಕತ್ತೇವು, ಬಗ 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 ಉರಿಯಾಕತ್ತೇವು. ಮಣ್ಣಿನ ಗಡಿಗೆಗೆ ಇರುವ ಬುದ್ಧಿ ನಮಗಿತ್ತಂತಂದ್ರೆ ನಾವು ತಣ್ಣಗನ ಇರ್ತೇವೆ. ನಾವ್ ಯಾಕೆ ತಣ್ಣಗ ಇಲ್ಲಪ್ಪ ಅಂತಂದ್ರೆ ಮಣ್ಣಿನ ಗಡಿಗೆ ಹಂಗಿಲ್ಲ. ನಾವು ಹುಟ್ಟಿದ ಮಣ್ಣಿನಿಂದ ಮಣ್ಣಿನೊಳಗ ಹೊಕ್ಕೆವ ಅಂತೇಳಿ ಗೊತ್ತಿದ್ರು ಉರಿಯಾಕತ್ತೇವು. ನೋಡ್ರಿ, 9 ತಿಂಗಳ ಹೊಟ್ಟೆಯಾಗ ಇನ್ನ 6, 3, 9 ಜೀವನ ಮುಗಿದುಗಳೇನ 6, 3, 9 ಸೈಟ್ನ್ಯಾಗ ನಮ್ಮದ. ಅದಕ್ಕೆ ಅರ್ಥ ಮಾಡ್ಕೋಬೇಕು, ಈ ಜೀವನ ನಶ್ವರ, ಈ ಜೀವನ ಉಳಿಯುವುದಿಲ್ಲ. ಒಂದಿಷ್ಟು 4 ಜನಕ್ಕೆ ಒಳ್ಳೆಯದಾಗುವಂಗ ಬದುಕಿ ಹೋಗ್ಬೇಕ್ರಿ. ನೋಡ್ರಿ, ಮಠಕ್ಕ ಮಾರ್ಕೆಟ್ನಾಗ ಬಾಳೆಹಣ್ಣು ಸಿಗ್ತಾವ. ಬಾಳೆಹಣ್ಣು ಮಠಕ್ಕೆ ಬಂದೇವಪ್ಪ ಅಂತಂದ್ರ ಬಾಳೆಹಣ್ಣು ಮಠಕ್ಕೆ ಬಂದಗಳೇನ ಹೊಳ್ಳಿ ಹೋಗ್ಬೇಕಾದ್ರೆ ಏನಾದವು? ಹೊಳ್ಳಿ ಹೋಗ್ಬೇಕಾದ್ರ ಪ್ರಸಾದಾತ್. ಕಾಯಿ ಮಠಕ್ಕೆ ಬಂದ ಮ್ಯಾಗ ಹೊಳ್ಳಿ ಹೋದರ ಪ್ರಸಾದಾತ್. ಅದ ಉದ್ದಿನ ಕಡ್ಡಿ ಹಚ್ಚಿದೇವಪ್ಪ ಅಂತಂದ್ರ ಅದ್ರ ಬೂದಿ ಪ್ರಸಾದಾತ್. ಮತ್ತ ನೀವು ಬೂದಿ ತಗೊಂಬಂದ್ರು ಅದು ಮಠಕ್ಕೆ ಬಂತಪ್ಪ ಅಂತಂದ್ರ ಹೊಳ್ಳಿ ಹೋಗುವಾಗ ಪ್ರಸಾದಾತ್. ಮತ್ತ ನೀ ಮಠಕ್ಕೆ ಬಂದಿ, ನೀ ಏನಾದಿ? ನೈವೇದ್ಯ ತಂದವನ ನೀನ, ಬಾಳೆಹಣ್ಣು ತಂದವ ನೀನು, ಕಾಯಿ ತಂದವನ ನೀನು, ಉದ್ದಿನ ಕಡ್ಡಿ ತಂದವ ನೀನು, ಎಲ್ಲಾ ಪ್ರಸಾದ ತಗೊಂಡ್ಬಂದವ ನೀನು. ತಂದಿದ್ದು ಎಲ್ಲವೂ ಪ್ರಸಾದ. ಅದು ನೀ ಮಾತ್ರ ಈ ನಾಡಿಗೆ ಉಪಯೋಗ ಆಗ್ಲಿಲ್ಲ, ನೀ ಯಾಕೆ ಆಗ್ಲಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾರ. ಅದಕ್ಕ ಈ ಭೂಮಿ ಅನ್ನೋದು ಆ ಮಹಾದೇವನ ಮಂದಿರ. ಈ ಮಹಾದೇವನ ಮಂದಿರಕ್ಕೆ ನಾವು ಬಂದೇವಪ್ಪ ಅಂತಂದ್ರ ಈ ಬದುಕು ಬಹಳ ಸಾರ್ಥಕವಾಗಿ ಈ ಕಾಯ ಕೂಡಲ ಸಂಗಮ ದೇವನ ಪ್ರಸಾದ ಕಾಯ. ಇದನ್ನ ಕೆಡಿಸ್ಲಾರ್ದ ಕೊಟ್ಟೂರೇಶನ ಸೇವಾ ಮಾಡಿ ಪಾವನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಳ್ಬೇಕ್ರಪ್ಪ. ಇದು ವಿಶ್ವಧರ್ಮ.